ಸ್ನೇಹಿತರೆ, ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಸರ್ಕಾರದ ಅಧಿಕೃತ ಆದೇಶ ಹಿಂದೆ ನಿಮ್ಮ ಹೆಸರು, ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಸ್ನೇಹಿತರೆ, ಒಂದು ಮನವಿ, ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಸಿಗುತ್ತದೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ತಿಳಿಸೋದೇನೆಂದರೆ, ಸರ್ಕಾರ 26,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣವನ್ನು ರದ್ದು ಮಾಡಿದೆ. ಹೌದು ಸ್ನೇಹಿತರೆ, ಇಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ರದ್ದು ಮಾಡಲಾಗಿದೆ. ನಿಮ್ಮ ಹೆಸರು, ಸ್ಟೇಟಸ್, ನಿಮ್ಮ ಗೃಹಲಕ್ಷ್ಮಿ ಅರ್ಜಿಯ ಸ್ಟೇಟಸ್ ಕೂಡ ನೀವು ಬೇಗ ಚೆಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಪ್ರಮುಖ ಯೋಜನೆಯಾಗಿದೆ. ಇದೊಂದು ಯೋಜನೆ ಬಹಳ ಯಶಸ್ವಿಯಾಗಿ ನಡೆದಿದೆ. ಆದರೆ ಇದೀಗ 26,000 ಮಹಿಳೆಯರಿಗೆ ದಿಢೀರ್ ಆಗಿ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಎಂದು ತಿಳಿಸಿದೆ. ಇದಕ್ಕೆ ಕಾರಣವೇನು ಸ್ನೇಹಿತರೆ? ಕಾರಣ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಸ್ನೇಹಿತರೆ. ಎಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ರದ್ದು ಮಾಡಲಾಗಿದೆ ಎಂದು ನಾನು ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ವಿಶೇಷ ಸೂಚನೆ ಗೃಹಲಕ್ಷ್ಮಿ ಬಗ್ಗೆ. ಸದ್ಯ ಸರ್ಕಾರ ನಗರ ಪ್ರದೇಶಗಳಲ್ಲಿ ವಾಸಿಸುವಂತಹ ಮಹಿಳೆಯರ ಅರ್ಜಿಗಳನ್ನು ಮಾತ್ರ ರದ್ದು ಮಾಡಿದೆ. ಹಳ್ಳಿಗಳಲ್ಲಿ ವಾಸ ಮಾಡುತ್ತಿರುವಂತಹ ಮಹಿಳೆಯರ ಗೃಹಲಕ್ಷ್ಮಿ ಹಣ ಇನ್ನೂ ರದ್ದು ಮಾಡಿಲ್ಲ. ಒಂದು ವೇಳೆ ನಿಮಗೆ ಇನ್ನೂವರೆಗೂ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬರದಿದ್ದರೆ 7ನೇ ಕಂತಿನ ಹಣ ಜೊತೆಗೆ ನೀಡಲಾಗುವುದು ಎಂದು ಅಧಿಕೃತ ಆದೇಶ ಹೊರಡಿಸಿದೆ. ಇನ್ನೂವರೆಗೂ ಗೃಹಲಕ್ಷ್ಮಿ ಹಣ ಬಾರದಿದ್ದರೆ ಈ KYC ಮಾಡಿಸತಕ್ಕದ್ದು ಎಂದು ಸರ್ಕಾರ ತಿಳಿಸಿದೆ. ಗೃಹಲಕ್ಷ್ಮಿ ಹಣ ಪಡೆಯಲು ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ ಈ ನಂಬರಿಗೆ ನೀವು ಸಂಪರ್ಕಿಸಬಹುದು. ಈ ನಂಬರ್ 8147500500. ಇನ್ನೊಂದು ನಂಬರ್ ಸ್ನೇಹಿತರೆ 82770005. ಈ ನಂಬರಿಗೆ ನೀವು ಕರೆ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ತೊಂದರೆ ಸಮಸ್ಯೆ ಇದ್ದರೆ ನೀವು ಕೇಳಬಹುದು. ಸ್ನೇಹಿತರೆ, ಈ ಮೇಲೆ ತಿಳಿಸಿರುವ ನಂಬರ್ ಮೂಲಕ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ ಇವರು ನಿಮಗೆ ಪರಿಹಾರ ನೀಡುತ್ತಾರೆ. ಸ್ನೇಹಿತರೆ, ಇದೇ ತರಹದ ಹೊಸ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗೃಹಲಕ್ಷ್ಮಿ ಹಣ ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ಇದನ್ನು ನೀವು ಸಂಪೂರ್ಣವಾಗಿ ಈ ವಿಡಿಯೋ ಕೇಳಲೇಬೇಕು. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಪ್ರಮುಖ ಯೋಜನೆಯಾಗಿದೆ. ಇದೊಂದು ಯೋಜನೆ ಬಹಳ ಯಶಸ್ವಿಯಾಗಿ ನಡೆದಿದೆ. ಇದೀಗ 26,000 ಮಹಿಳೆಯರಿಗೆ ದಿಢೀರಾಗಿ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಎಂದು ತಿಳಿಸಿದೆ. ಇದಕ್ಕೆ ಕಾರಣವೇನು? ಇಲ್ಲಿದೆ ಸಂಪೂರ್ಣ ಮಾಹಿತಿ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅತಿ ಪ್ರಸಿದ್ಧವಾದ ಯೋಜನೆಯಾಗಿದೆ. ಇಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರ ಒಟ್ಟು ಪಂಚ ಗ್ಯಾರಂಟಿಗಳಲ್ಲಿ ಹಣ ಹಾಕಿರುವ ಮೊತ್ತ 50,000 ಕೋಟಿಗಿಂತ ಹೆಚ್ಚಾಗಿದೆ. ಹಳ್ಳಿಗಳಲ್ಲಿ ವಾಸ ಮಾಡುತ್ತಿರುವಂತಹ ಮಹಿಳೆಯರ ಗೃಹಲಕ್ಷ್ಮಿ ಹಣ ರದ್ದು ಮಾಡಿಲ್ಲ. ನಿಮಗೆ ಇನ್ನೂವರೆಗೂ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣದ ನೀಡಲಾಗುವುದು ಎಂದು ಅಧಿಕೃತ ಆದೇಶ ಹೊರಡಿಸಿದೆ. ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದಾದ ಮೇಲೆ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅತ್ಯಂತ ಯಶಸ್ವಿ ಯೋಜನೆಯಾಗಿದೆ ಎಂದು ತಿಳಿಸಿದ್ದಾರೆ. ಇದೀಗ ಕಾಂಗ್ರೆಸ್ ಸರ್ಕಾರ ಒಟ್ಟು ಪಂಚ ಯೋಜನೆಗಳಲ್ಲಿ ನಾವು ಇಲ್ಲಿಯವರೆಗೆ 50,000 ಕೋಟಿ ರೂಪಾಯಿ ಹಣವನ್ನು ಪಂಚ ಗ್ಯಾರಂಟಿ ಯೋಜನೆಗೆ ಹಣ ಹಾಕಿದ್ದೇವೆ ಎಂದು ತಿಳಿಸಿದ್ದಾರೆ. ನಿಮಗೂ ಕೂಡ ಇದುವರೆಗೂ ಹಣ ಬಾರದೆ ಇದ್ದಲ್ಲಿ ಸ್ನೇಹಿತರೆ, ನಾನು ಹೇಳಿರುವಂತಹ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಸಮಸ್ಯೆಯನ್ನು ಕೇಳಬಹುದು. ಇದಕ್ಕೆ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತದೆ. ನೋಡಿ, ಬಹಳ ಜನಕ್ಕೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಇದಕ್ಕೆ ಕಾರಣಗಳು ಹಲವಾರು. ಒಂದು ತಪ್ಪು ಇವರದ್ದು ಇರುತ್ತದೆ. ಇದರಲ್ಲಿ ಯಾರ ತಪ್ಪಿರುತ್ತದೆ ಎಂದು ಸಹಜವಾಗಿ ಹೇಳಲು ಬರುವುದಿಲ್ಲ. ಗೃಹಲಕ್ಷ್ಮಿ ಹಣ ಕೂಡ ಈ ತಪ್ಪುಗಳನ್ನು ಮಾಡಬೇಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಅಡ್ಡಿ ಸಲ್ಲಿಸಲು ಎಂಬುದನ್ನು ಒಂದು ಬಾರಿ ಯೋಚನೆ ಮಾಡಿದ್ದೀರಾ? ನಿಮ್ಮಲ್ಲಿ ಸಹಜವಾಗಿ ಬರುವ ಹೌದು, ನಮ್ಮ ಕಷ್ಟಪಟ್ಟಿದ್ದೇವೆ ಗೃಹಲಕ್ಷ್ಮಿ ಯೋಜನೆಗೆ ಅಡ್ಡಿ ಸಲ್ಲಿಸಲು ಅಂತ ನೋಡಿ. ಮುಖ್ಯವಾಗಿ ತಪ್ಪು ನಿಮ್ಮದಾಗಿರುತ್ತದೆ ಅಥವಾ ಸರ್ಕಾರದಾಗಿರುತ್ತದೆ. ಹಣ ಬರುತ್ತದೆ ಎಂದರೆ ನಿಮಗೆಷ್ಟು ಏಕೆ ಬರುವುದಿಲ್ಲ
ಹೇಳಿ. ಇದರಲ್ಲಿ ತಪ್ಪು ಮುಖ್ಯವಾಗಿ ನಿಮ್ಮದಾಗಿರುತ್ತದೆ ಸ್ನೇಹಿತರೆ. ಏಕೆಂದರೆ ಸರ್ಕಾರ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಗೃಹಲಕ್ಷ್ಮಿ ಮಹಿಳೆಯರಿಗೆ ಸತತವಾಗಿ ಪ್ರತಿ ತಿಂಗಳು ಹಣವನ್ನು ಹಾಕುತ್ತಿದ್ದಾರೆ. ಆದರೆ ನಿಮಗೆ ಬರ್ತಾ ಇಲ್ಲ ಅಂತ ಹೇಳಿದರೆ ತಪ್ಪು ನಿಮ್ಮದಾಗಿರುತ್ತದೆ ಸ್ನೇಹಿತರೆ. ಆ ತಪ್ಪುಗಳು ಏನು ಎಂದು ನಾವು ತಿಳಿಯೋಣ. ಗೃಹಲಕ್ಷ್ಮಿ ಹಣ ಬಾರದೇ ಇದ್ದಲ್ಲಿ ನಿಮ್ಮ ತಪ್ಪುಗಳನ್ನು ನೀವು ಹೇಗೆ ಕಂಡುಹಿಡಿಯಬಹುದು? ಹೌದು ಸ್ನೇಹಿತರೆ, ನಿಮಗೆ ಇನ್ನೂವರೆಗೂ ಗೃಹಲಕ್ಷ್ಮಿ ಹಣ ಬಾರದೆ ಇದ್ದಲ್ಲಿ ನಿಮ್ಮಲ್ಲಿರುವ ತಪ್ಪುಗಳನ್ನು ಕಂಡುಹಿಡಿದುಕೊಳ್ಳಿ. ಮೊದಲನೇದಾಗಿ ಹೇಳಬೇಕೆಂದರೆ ನೀವು ಯಾವ ಬ್ಯಾಂಕ್ ಖಾತೆ ಕೊಟ್ಟಿದ್ದೀರಾ ಎಂದು ನೋಡಿ. ಇದೇ ಮುಖ್ಯವಾಗಿರುತ್ತದೆ. ಸರ್ಕಾರ ಹಣ ಹಾಕಿದರೆ ನೇರವಾಗಿ ಬ್ಯಾಂಕಿಗೆ ಬರಬೇಕು ಹಣ. ಇದರಲ್ಲಿ ನೀವು ಒಂದು ತಪ್ಪು ಮಾಡಿದರೆ ನಿಮ್ಮ ಹಣ ಕೂಡ ಬರುವುದಿಲ್ಲ. ಮೊದಲಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇದೆ ಎಂದು ಇಲ್ಲವೆಂದು ಪರಿಶೀಲಿಸಿಕೊಳ್ಳಿ. ಈಗ ಪರಿಶೀಲನೆ ಮಾಡಲು ನೀವು ಅಲ್ಲಿಂದರಲ್ಲಿ ಇಲ್ಲ ನಿಮ್ಮ ಮೊಬೈಲ್ ಮೂಲಕ ನೋಡಿಕೊಳ್ಳಬಹುದು. ಅದೇ DBT ಆ್ಯಪ್ ಮೂಲಕ ನೀವು ನಿಮ್ಮ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿರುವುದನ್ನು ನೀವು KYC ಲಿಂಕ್ ಆಗಿದೆಯೋ ಅಥವಾ ಇಲ್ಲೋ ಎಂದು ನೀವು DBT ಆ್ಯಪ್ ಮೂಲಕ ಈಸಿಯಾಗಿ ನೀವು ಪರಿಶೀಲಿಸಬಹುದು. ಸ್ನೇಹಿತರೆ, ಮೊಬೈಲ್ ಮೂಲಕ ನೋಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಬ್ಯಾಂಕ್ ಬ್ರ್ಯಾಂಚಿಗೆ ನೀವು ಹೋಗಿ ಭೇಟಿ ನೀಡಿ ಆಧಾರ್ ಲಿಂಕ್ ಆಯಿತು ಇಲ್ಲೋ ಅಂತ ಹೇಳಿ ನೀವು ಚೆಕ್ ಮಾಡಿಕೊಳ್ಳಬಹುದು. ಮತ್ತು ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇದೆಯೋ ಅಥವಾ ಇಲ್ಲೋ ಎಂದು ನೀವು ಚೆಕ್ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಈ ಎಲ್ಲ ದಾಖಲಾತಿಗಳೊಂದಿಗೆ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ನಲ್ಲಿ ಸೇಮ್ ನೇಮ್ ಇದೆಯೋ ಅಥವಾ ಇಲ್ಲ ಅಂತ ಹೇಳಿ ನೀವು ಚೆಕ್ ಮಾಡಿಕೊಳ್ಳಿ. ಸೇಮ್ ನೇಮ್ ಇದ್ದರೆ ಮಾತ್ರ ಮತ್ತು ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಇದ್ದರೆ ಮಾತ್ರ, ಸೀಡಿಂಗ್ ಆದರೆ ಮಾತ್ರ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೂ ಕೂಡ ಬರುತ್ತದೆ. ಹೌದು ಸ್ನೇಹಿತರೆ, ನಿಮಗೆ ಇನ್ನೂವರೆಗೂ ಗೃಹಲಕ್ಷ್ಮಿ ಹಣ ಬರದೇ ಇದ್ದಲ್ಲಿ ನಿಮ್ಮಲ್ಲಿರುವ ತಪ್ಪುಗಳನ್ನು ಈ ರೀತಿ ಕಂಡುಹಿಡಿದು ನೀವು ಅದನ್ನು ಸಾಲ್ವ್ ಮಾಡ್ಕೋಬೇಕು. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಮುಖ್ಯವಾಗಿ ಒಂದು ಟೈಟಲನ್ನು ಹಾಕಿದ್ದೀನಿ. ಈ ಮಹಿಳೆಯರಿಗೆ 26,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಅಂತಹವರು ಯಾರು ಅಂತ ಹೇಳಿ ನಾನು ನಿಮಗೆ ಮುಖ್ಯವಾಗಿ ತಿಳಿಸ್ತೀನಿ ಸ್ನೇಹಿತರೆ. ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಪ್ರಮುಖ ಯೋಜನೆಯಾಗಿದೆ. ಇದೊಂದು ಯೋಜನೆ ಬಹಳ ಯಶಸ್ವಿಯಾಗಿ ನಡೆದಿದೆ. ಆದರೆ ಇದೀಗ 26,000 ಮಹಿಳೆಯರಿಗೆ ದಿಢೀರಾಗಿ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಎಂದು ತಿಳಿಸಿದೆ. ಇದಕ್ಕೆ ಕಾರಣ ಇಲ್ಲಿದೆ ಸ್ನೇಹಿತರೆ. ಇದೀಗ ಸರ್ಕಾರ ಹೊರಡಿಸಿರುವ ಮಾಹಿತಿಯ ಪ್ರಕಾರ ಮಹಿಳೆಯರು ಯಾವುದೇ ರೀತಿಯ ಸರ್ಕಾರಿ ಕೆಲಸವನ್ನು ಹೊಂದಿರಬಾರದು ಹಾಗೂ ಯಾರೂ ಸಹ ತಮ್ಮ ಕುಟುಂಬದಲ್ಲಿ ಸರ್ಕಾರಿ ಕೆಲಸವನ್ನು ಹೊಂದಿರಬಾರದು. ಸರ್ಕಾರ ಅಧಿಕೃತ ಆದೇಶ ನೀಡಿದ್ದು, ಆದರೆ ಇದನ್ನು ಲೆಕ್ಕಿಸಿದ ಹಲವಾರು ಮಹಿಳೆಯರು ತಮ್ಮ ಮನೆಯಲ್ಲೇ ಸರ್ಕಾರಿ ಕೆಲಸ ಮಾಡುವವರಿದ್ದರೂ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂತಹ ಅರ್ಜಿಗಳನ್ನು ಸರ್ಕಾರ ಇದೀಗ ಪರಿಶೀಲಿಸಿ ರದ್ದು ಮಾಡಿದೆ. ಮತ್ತು ಸರ್ಕಾರ ತಿಳಿಸಿರುವ ಮಾಹಿತಿಯ ಪ್ರಕಾರವಾಗಿ ನಾವು ಒಟ್ಟು 26,000 ಮಹಿಳೆಯರ ಗೃಹಲಕ್ಷ್ಮಿ ಹಣ ರದ್ದು ಮಾಡಿದ್ದೇವೆ. ಕಾರಣ, ಇವರ ಮನೆಯಲ್ಲಿ ಸರ್ಕಾರಿ ಕೆಲಸಗಳನ್ನು ಮಾಡುವವರಿದ್ದಾರೆ. ಅಷ್ಟೇ ಅಲ್ಲದೆ ಟ್ಯಾಕ್ಸ್ ಕಟ್ಟುವಂತಹ ಕುಟುಂಬ ಕೂಡ ಇದ್ದು, ಇದಕ್ಕಾಗಿ ನಾವು 26,000 ಮಹಿಳೆಯರ ಗೃಹಲಕ್ಷ್ಮಿ ಹಣ ರದ್ದು ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಎರಡು ಕಾರಣಗಳು ಮುಖ್ಯವಾಗಿರುತ್ತದೆ. ಇಂತಹ ಮಹಿಳೆಯರಿಗೆ, ಇಂತಹ ಕುಟುಂಬದವರಿಗೆ, ಇಂತಹ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಬರುವುದಕ್ಕೆ ಸಾಧ್ಯನೇ ಇಲ್ಲ. ಒಂದು, ಮನೆಯಲ್ಲಿ ಸರ್ಕಾರಿ ಕೆಲಸ ಇರಬಾರದು ಮತ್ತು ಅವರ ಮನೆಯಲ್ಲಿ GST ಪೇ ಮಾಡುವವರು ಇರಬಾರದು, ಅಂದರೆ ರೇಷನ್ ಕಾರ್ಡ್ನಲ್ಲಿ ಇರಬಾರದು. ಅಂತಹ ರೇಷನ್ ಕಾರ್ಡ್ಗಳಲ್ಲಿ ಇರುವಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ರದ್ದು ಮಾಡಿದೆ ಸರ್ಕಾರ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.